ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆ ವೇಳೆ ದೂರುದಾರ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ದೂರುದಾರ ಏನೆಲ್ಲ ಹೇಳ್ತಾ ಇದ್ದಾನೋ ಹೇಳಿಕೆಗಳ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಪ್ಯಾರಲಲ್ಲಿ ಅಂದರೆ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು, ಇಲ್ಲಿ ಅಗಿದೆ ಇರೋದು, ಇಲ್ಲಿ ಮಾರ್ಕ್ ಮಾಡದಿರೋ ಆ ಥರ ಅಲ್ಲ. ಒಂದು ಭಾಗ ಅದು, ಇನ್ನೊಂದು ಭಾಗದಲ್ಲಿ ತನಿಖೆ. ಅವನ ಹೇಳಿಕೆಯನ್ನು ನಾವು ನಂಬಬಹುದಾ? ಯಾಕೆ ಅಂತ ಹೇಳಿದ್ರೆ ಇವನೊಂದು 15 ಜಾಗ ತೋರಿಸಿದಾಗ ಅಥವಾ 13 ಜಾಗ ಇವನು ತೋರಿಸಿದಾಗ ಅದರಲ್ಲಿ ಒಂದು 7 ಜಾಗದಲ್ಲೋ 6 ಜಾಗದಲ್ಲೋ 10 ಜಾಗದಲ್ಲೋ ಬಾಡಿ ಸಿಕ್ಕಿದ್ರೆ ಬೇರೆ ಕಥೆ. ಆವಾಗ ಈ ಪರಿಶೀಲನೆ ವಿಷಯನೇ ಬರ್ತಿರಲಿಲ್ಲ. ಹೌದಪ್ಪ, ಒಂದು 20 ವರ್ಷಗಳ ಹಿಂದೆ ಇಷ್ಟು ನೆನಪಿಟ್ಕೊಂಡು ಇಷ್ಟಾದರೂ ಹೇಳಿದಾನಲ್ಲ ಇವನು ಅನ್ನೋ ಒಂದು ವಿಚಾರ ಬರ್ತಾ ಇತ್ತು. ಈಗ 15ರಲ್ಲಿ ಅಥವಾ 13ರಲ್ಲಿ ಒಂದು ಅಂತ ಬಂದಾಗ ಉಳಿದ ವಿಚಾರಗಳ ಬಗ್ಗೆ ಸರಿಯಾಗಿ ನೆನಪಿಸ್ಕೊಳ್ಳಪ್ಪ, ನಿನಗೆ ಚೆನ್ನಾಗಿ ನೆನಪಿದೆಯಾ, ಇಲ್ಲಿ ಹೂತಿದ್ಯಾ ಇಲ್ವಾ ಅನ್ನೋ ಒಂದು ವಿಚಾರದ ಬಗ್ಗೆ ಅವನ ಹೇಳಿಕೆಗಳ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ದೂರುದಾರನ ಜೊತೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಈಗ ದೂರುದಾರ ಇವನೊಬ್ಬನೇ ಆಗದ್ನಾ, ಒಬ್ಬನೇ ಹೂತುಪಟ್ನ ಅಂತ ಬಂದಾಗ ಇಲ್ಲ, ದೂರುದಾರನೊಂದಿಗೆ ಯಾರಾದರೂ ಕೆಲಸ ಮಾಡಿದ್ದಿದ್ರೆ ಇವನ ಜೊತೆಯಲ್ಲಿ ಅವರನ್ನು ಪತ್ತೆ ಮಾಡ್ತಕ್ಕಂಥ ದೊಡ್ಡ ಕೆಲಸವನ್ನು ಕೂಡ ಇದೀಗ SIT ಮಾಡ್ತಾ ಇದೆ. ಸಫಾಯಿ ಕರ್ಮಚಾರಿಗಳಾಗಿ ಯಾರೆಲ್ಲ ಅವತ್ತಿನ ಕಾಲಕ್ಕೆ ಇವನೊಂದಿಗೆ ಕೆಲಸ ಮಾಡಿದ್ರೋ ಅವರನ್ನು SIT ಪತ್ತೆ ಹಚ್ಚಿದೆ. ಇದೀಗ ಇಂಥ ಮನುಷ್ಯ ಅವ ಕೆಲಸ ಮಾಡ್ತಾ ಇದ್ನಲ್ಲ, ಇವನ ಜೊತೆ ಯಾರು ಕೆಲಸ ಮಾಡ್ತಾ ಇದ್ರಿ ಅಂಥೇಳಿ ಹುಡ್ಕೊಂಡು ಹೋದಾಗ ಸಿಕ್ಕಿದ್ದಾರೆ. ಇದು ಇಂಪಾರ್ಟೆಂಟ್. ತಮಿಳುನಾಡು ಮೂಲದ 5 ಜನರ ವಿಚಾರಣೆ ಕೂಡ ಆಗಿದೆ. ಅವ್ರು ಯಾರು ಈಗ ಇಲ್ಲಿಲ್ಲ, ಅವರೆಲ್ಲ ತಮಿಳುನಾಡಿನ ಮೂಲದವರು. ಇಲ್ಲಿದ್ದಾರೋ ಬೇರೆ ಕಡೆ ಇದ್ದಾರೋ ಅದನ್ನು ಹೇಳೋಕ್ಕಾಗಲ್ಲ. ಈಗ ಅದೊಂದು ಗೌಪ್ಯತೆಯನ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. 5 ಜನ ಸಿಕ್ಕಿದ್ದಾರಂತೆ ತಮಿಳುನಾಡು ಕಡೆಯವರು. ಈಗ ಇವನೇನು ಈ ಥರ ಹೇಳ್ತಾ ಇದ್ದಾನಪ್ಪ, ಹಿಂಗೆಲ್ಲ ಹೂತ್ನಂತೆ, ಹೌದಾ, ನಿಮ್ಗೇನಾದರೂ ಗೊತ್ತಿದೆಯಾ, ಮಾಹಿತಿ ಇದೆಯಾ, ನೀವ್ಯಾರಾದರೂ ಸ್ವಲ್ಪ ಗುಂಡಿಯಾಗಕ್ಕೆ ಹೆಲ್ಪ್ ಮಾಡಿದ್ರಾ, ಹೆಣ ಹೊತ್ಕೊಂಡು ಹೋಗಿ ಹೆಲ್ಪ್ ಮಾಡಿದ್ರಾ, ಇದು ನಿಜಾನಾ ಸುಳ್ಳ, ಇವನು ಯಾರು, ಏನು, ಎತ್ತ, ಹೇಗೆ, ಈ ಒಂದು ವಿಚಾರದ ಬಗ್ಗೆ ಕೂಡ SIT ಅಧಿಕಾರಿಗಳು ಫೀಲ್ಡಿಗೆ ಇಳಿದಿದ್ದಾರೆ. ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಹೆಸರು ಹೇಳೋ ಅಂತ ಕೇಳಿರ್ತಾರೆ ದೂರದಾರನ. ಯಾರಪ್ಪ ನಿನ್ನ ಜೊತೆ ಯಾರು ಕೆಲಸ ಮಾಡಿದ್ರು ಹೇಳು ಅಂದಾಗ ಒಂದು 5, 10, 20 ಹೆಸರು ಹೇಳಿರ್ತಾನೆ ಅವನು, ರ್ಯಾಂಡಮಾಗಿ ಹೇಳಿರ್ತಾನೆ. ಆ ಹೆಸರುಗಳನ್ನು ಇಟ್ಕೊಂಡು ತಮಿಳುನಾಡಿಂದಲೇ ಸ್ಟ್ರೈಟ್ ಅವೇ ಕರೆಸ್ತಾ ಇದ್ದಾರೆ ಅವರು. ಬನ್ನಿ ವಿಚಾರಣೆ ಮಾಡ್ಬೇಕು ನಿಮ್ಮನ್ನು ಅಂಥೇಳಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇದೆ SIT. 1995ರಿಂದ 2014ರವರೆಗೆ ಈ ಕಂಪ್ಲೇನೆಂಟ್ ಯಾರಿದ್ದಾನೋ ದೂರುದಾರ, ಇವನೊಂದಿಗೆ ಯಾರೆಲ್ಲ ಕೆಲಸ ಮಾಡಿದ್ರೋ ಅವರ ವಿಚಾರಣೆ ಆಗ್ತಾ ಇದೆ. ಗ್ರಾಮ ಪಂಚಾಯತಿಂದ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ದಾಖಲೆಗಳ ಪರಿಶೀಲನೆಯನ್ನು ಕೂಡ SIT ಮಾಡ್ತಾ ಇದ್ದಾರೆ. SIT ಇದೀಗ ಗ್ರಾಮ ಪಂಚಾಯತಿಯಿಂದ ಅವೆಲ್ಲ ಡಾಕ್ಯುಮೆಂಟ್ಸನ್ನು ತಂದಿದ್ರು, ಅದನ್ನು ಕೂಡ ಒಂದು ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ದಫನ್ನು ಕೆಲಸಕ್ಕೆ ಸಂಬಂಧಪಟ್ಟಂತೆ ಇರಲಿ ಅಥವಾ ಇವರು ಯಾರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ರು, ಈ ಭಾಗದಲ್ಲಿದ್ದಂಥ ನೌಕರರ ವಿಚಾರ ಆಗಲಿ, ಅದು ದೇವಸ್ಥಾನಕ್ಕೆ ಬರುತ್ತಾ, ಗ್ರಾಮ ಪಂಚಾಯತಿಗೆ ಬರುತ್ತಾ, ವೆಯ್ಟ್ ಮಾಡೋಣ, ಅದ್ರ ಬಗ್ಗೆ ವೆಯ್ಟ್ ಮಾಡೋಣ. ಕಾರಣ SIT ಏನೂ ಮಾತನಾಡದೆ ನಾವೇನೋ ಮನಸ್ಸಿಗೆ ಬಂದಿದ್ದು ಮಾತಾಡೋಕ್ಕಾಗಲ್ಲ, ಅದು ನಾವು ಮಾತಾಡೋದೂ ಇಲ್ಲ. SIT ಆದರೂ ನಮ್ಗೆ ಅಫಿಷಿಯಲಾಗಿ ಹೇಳಬೇಕಾಗತ್ತೆ. ಇಲ್ಲ ಗ್ರಾಮ ಪಂಚಾಯತಿಯವರಾದರೂ ಇಂಥ ದಾಖಲೆ ನಮ್ಮಿಂದ ಕೇಳಿದ್ರು, ಇಂಥ ದಾಖಲೆ ನಾವಿವರು ಕೊಟ್ಟಿದ್ದೀವಿ. ಎಂಪ್ಲಾಯೀಸ್ ಅಂತ ಬಂದಾಗ ಯಾರು ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾಯಿದ್ರು, ಯಾರು ನೈರ್ಮಲ್ಯ ಕಾರ್ಮಿಕರಾಗಿದ್ದರು, ಸಫಾಯಿ ಕರ್ಮಚಾರಿಗಳಾಗಿ ಯಾರು ಕೆಲಸ ಮಾಡ್ತಾಯಿದ್ರು, 1995 ಆ ಒಂದು ಟೈಮಿಂದ ಇಲ್ಲಿಯವರೆಗೆ ಅಂದರೆ 2014ರವರೆಗೆ ಎಷ್ಟೆಲ್ಲ ಜನ ಕೆಲಸ ಮಾಡಿದ್ರು, ಇದೆಲ್ಲ ವಿವರವನ್ನು ಕೂಡ ಇದೀಗ ಚೆಕ್ ಮಾಡಿಕೊಂಡು SIT ಒಂದು ಕಡೆ ಪರಿಶೀಲನೆ ಮಾಡ್ತಾ ಇದೆ. ಅವ್ರು ಹೋಗೋರಿಗೆ ದಾರಿ ಬಿಡಿ, ಮೇಡಮ್